ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಬಜ್ಜಿಗಳು ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಏರಿಯಾದಲ್ಲಿ ಲೈಟಾಗಿ ಮಳೆ ಆಗ್ತಾ ಇದೆ. ಸ್ಕೂಲಿಂದ ಮಕ್ಕಳು ಬರ್ತಾರೆ, ಅದಕ್ಕೋಸ್ಕರ ವೆಜಿಟೇಬಲ್ಸ್ ಇತ್ತು. ವೆಜಿಟೇಬಲ್ಸ್ನ ಯೂಸ್ ಮಾಡಿ ಬಜ್ಜಿಗಳನ್ನ ಮಾಡ್ಕೊತೀನಿ. ನೋಡಿ, ನಾನು ಫಸ್ಟಿಗೆ ಇದಕ್ಕೆ ಬಾಳೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ತೊಳೆದು ನೀರಲ್ಲಿ, ಅದು ನಾರ್ಮಲ್ ವಾಟ್ರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ಅದಕ್ಕೆ ಉಪ್ಪನ್ನು ಹಾಕಿ ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ಆಮೇಲೆ ಆ ಉಪ್ಪಿನ ನೀರಲ್ಲಿ ಒಂದು ಸಲ ತೊಳೆದು ಮತ್ತು ನಾರ್ಮಲ್ ವಾಟರಲ್ಲಿ ನಾನು ಇನ್ನೊಂದು ಸಲ ಕ್ಲೀನ್ ಮಾಡ್ಕೊತೀನಿ. ನಾನು ಬದನೆಕಾಯಿನೂ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ, ಬದನೆಕಾಯಿನೂ ಈ ಥರ ರೌಂಡಾಗಿ ಕಟ್ ಮಾಡ್ಕೊತೀನಿ. ಜೊತೆಗೆ ನೋಡಿ, ಪಾಲಕ್ ಸೊಪ್ಪು ಮತ್ತು ಪತ್ರೆ ಇದನ್ನು ಕೂಡ ನಾನು ವಾಶ್ ಮಾಡ್ಕೊತೀನಿ ನೀರಲ್ಲಿ. ಪಾಲಕ್ ಸೊಪ್ಪು ಮತ್ತು ಪತ್ರೆನ ನಾನು ವೆಜಿಟೇಬಲ್ಸ್ ಜೊತೆಗೇ ಮಕ್ಕಳಿಗೆ ಒಂದೊಂದು ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ಸೊ ಇವಾಗ ಮಳೆಗಾಲ ನೋಡಿ, ಇದಕ್ಕೆ ನೆಕ್ಸ್ಟು ನಾನು ಯೂಸ್ ಮಾಡೋದು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ ಪೌಡ್ರು, ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ, ಉಪ್ಪು ಮತ್ತು ಖಾರದ ಪುಡಿ. ಇದನ್ನು ಚೆನ್ನಾಗಿ ಈ ಥರ ಈ ಕ್ವಾಂಟಿಟಿಗೆ ನಾನು ನೋಡಿ ನೆಕ್ಸ್ಟು ಎಣ್ಣೆಯನ್ನು ಕಾಯೋಕ್ಕಿಟ್ಟಿದ್ದೀನಿ. ಇದಾದಮೇಲೆ ನಾನು ಪತ್ರೆಯನ್ನು ನೋಡಿ ಇವಾಗ ಎಣ್ಣೆಗೆ ಹಾಕ್ತೀನಿ. ಸೊ ಮಳೆಗಾಲ ಫ್ರೆಂಡ್ಸ್, ಆದಷ್ಟು ಹೆಲ್ದಿಯಾಗಿರೋದನ್ನೇ ಯೂಸ್ ಮಾಡೋಣ. ಜಾಸ್ತಿ ಇವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ. ಸೊ ಅದರ ವೆಜಿಟೇಬಲ್ಸ್ ಜೊತೆ ಸೊಪ್ಪುಗಳನ್ನು ಯೂಸ್ ಮಾಡೋಣ. ನೋಡಿ, ಕಾಫಿ ಮಾಡ್ಕೊಂಡು ಬಜ್ಜಿ ಮಾಡ್ಕೊಂಡು ಮಳೆಯಲ್ಲಿ ತಿಂತಾಯಿದ್ರೆ ಆ ಒಂದು ಅನುಭವನೇ ಬೇರೆ. ನೋಡಿ, ಬಜ್ಜಿಗಳು ರೆಡಿ ಆಗುತ್ತೆ ಇವಾಗ. ನಾನು ಫಸ್ಟಿಗೆ ಪಾಲಕ್ಕು ಮತ್ತು ಪತ್ರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ವೆಜಿಟೇಬಲ್ಸ್ಗಳನ್ನ ಹಾಕ್ಕೊತೀನಿ. ನೋಡಿ, ಆ ಒಂದು ಎಲೆ ಶೇಪೇ ಬಂತು ನೋಡಿ ಅದಕ್ಕೆ. ಸೊ ಫೈನಲಾಗಿ ನಮ್ಮ ಎಲ್ಲ ಬಜ್ಜಿಗಳು ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ.